ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಇಷ್ಟು ಸುಂದರವಾದ ಸ್ಥಳನ ಹೀಗೆ ಈ ರೀತಿ ಬಿಟ್ಟಿರೋದು ನಮ್ಗೆ ತುಂಬಾನೇ ಬೇಜಾರು. ಎಲ್ಲಿ ನೋಡಿದ್ರು ಕಸ. ಎಂಟ್ರೆನ್ಸಸ್ ಅಲ್ಲಂತೂ ಬಂದವರು ಮೂಗ್ ಮುಚ್ಕೊಂಡು ಹೋಗ್ಬೇಕು, ಇಲ್ಲ ನಾವೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಅಷ್ಟು ಒಂದು ದುಸ್ಥಿತಿ ಬಂದಿದೆ ನಮ್ಮ ನಗರಕ್ಕೆ. ಜಾಸ್ತಿ ಹೆಚ್ಚಾಗಿ ಮಾಡಿದ್ರೆ ಮಲೆನಾಡು ಅಂತ ಅನ್ಸ್ಕೊಂಡಿರೋ ನಮ್ಮ ನಗರನೇ ಹಸಿರೇ ಇಲ್ದಂಗೆ ಒಣಗಿದ ಇದಾದಂಗಾಗಿದೆ. ಇವ್ರು ಬಂದಾಗ ನಾವು ನಿಜವಾಗ್ಲೂ ಸಂತೋಷ ಪಟ್ಟು ಅದು ಆ ಕಾರ್ಯ ಆಗ್ಬೋದು, ಕೆರೆಗಳೆಲ್ಲ ಜೀರ್ಣೋದ್ಧಾರ ಆಗಿ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ಅವರು ಬಂದು ಎಲ್ಲ ನೋಡ್ಬಿಟ್ಟು ಭರವಸೆ ಕೊಟ್ರು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೂ 3 ವರ್ಷ ಆದ್ರೂ ಇನ್ನೂ ಆಗಿಲ್ಲ. ಇದ್ರಲ್ಲಿ ಯಾವ ತರ ಪಾಲಿಟಿಕಲ್ ರಾಜಕೀಯವನ್ನು ಬೆರೆಸದೆ ಯಾರು ಹಾಕ್ತಾರೋ ಅವರಿಗೊಂದು ಶಿಕ್ಷೆ ದಂಡ ಅಂತ ಮಾಡದೇ ಇದ್ರೆ ನಮ್ಮ ನಗರ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು 3 ವರ್ಷ ಆಗಿದೆ. ಈ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗಿದೆ, ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ಭರವಸೆಗಳು ಏನಾಗಿದೆ, ಭರವಸೆ ಈಡೇರಿದೆಯಾ ಎಂಬುದರ ಬಗ್ಗೆ ಈಗಾಗಲೇ ಸುದ್ದಿಗಾರ ಲೈವ್ ನ್ಯೂಸ್ ತಂಡವು 5 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಒಂದು ಸಮೀಕ್ಷೆ ನಡೆಸುತ್ತಿದ್ದು, ಇದರಲ್ಲಿ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈಗಾಗಲೇ ರೈತರು, ವ್ಯಾಪಾರಸ್ಥರು ಹಾಗೂ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಅಭಿಪ್ರಾಯ ಸಂಗ್ರಹಿಸಿ ಸುದ್ದಿಗಾರ ಲೈವ್ ತಂಡವು ಈ ಸರ್ಕಾರದ, ಈ ಶಾಸಕರ ಕೆಲಸಗಳ ಬಗ್ಗೆ ನೇರವಾಗಿ ಯಾವುದೇ ಪರ ವಿರೋಧವಿಲ್ಲದೆ ನೈಜವಾಗಿ ನಿಮಗೆ ಸುದ್ದಿಯನ್ನು ಪ್ರಸ್ತುತಪಡಿಸುತ್ತಿದೆ. ಹಾಗಾದ್ರೆ ಬನ್ನಿ, ಈ ಸುದ್ದಿ ಹೇಗಿದೆ ಹಾಗೂ ಭರವಸೆ ನೀಡಿದಂತ ಜನಪ್ರತಿನಿಧಿಗಳು ನಡ್ಕೊಂಡಿದ್ದಾರಾ, ಈ ಬಗ್ಗೆ ಒಂದಿಷ್ಟು ವಿಶೇಷ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ನಗರಸಭೆ ಏನ್ ಪಾತ್ರ ಏನು, ನಗರಸಭೆ ಸ್ವಚ್ಛತೆ ಬಗ್ಗೆ ಏನ್ ಆದ್ಯತೆ ಕೊಡಬೇಕು ಅಂತೇಳಿ ಈಗಾಗಲೇ ಬಹಳ ವರ್ಷದ ಹಿಂದಿನ ಸ್ವಚ್ಛ ಟ್ರಸ್ಟ್ ಅಂತೇಳಿ ಮಹಿಳೆಯರೆಲ್ಲ ಸೇರಿ ಒಂದು ವಿಭಿನ್ನವಾಗಿ ಮಾಡಿ ಸ್ವಚ್ಛ ಎತ್ತದ ಹೇಗೆ ಮಾಡಬೇಕು ಅಂತೇಳಿ ಜನಪ್ರತಿನಿಧಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಒಂದು ಪಾಠ ರೀತಿಯಲ್ಲಿ ಹೇಳ್ಕೊಟ್ರು. ಆದ್ರೆ ಇದು ಇನ್ನೂ ಆಗ್ತಾ ಇದೆಯಾ, ಸ್ವಚ್ಛತೆ ಕಾಪಾಡ್ತಿದ್ದಾರೆ ಅನ್ನೋ ಬಗ್ಗೆ ಸ್ವಚ್ಛ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಪ್ರೆಸಿಡೆಂಟ್ ಆಗಿರುವ ಶುಭಾ ವಿಜಯ್ ಅವರು ಮಾತಾಡ್ತಾರೆ. ಬನ್ನಿ, ಹಾಗಾದ್ರೆ ಈ ಸ್ವಚ್ಛತೆ ಬಗ್ಗೆ ಏನಾಗಿದೆ, ಏನು ಆಗ್ಬೇಕು ಅನ್ನೋ ಬಗ್ಗೆ ಅವರೊಂದು ಅನಿಸಿಕೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶುಭಾ ವಿಜಯ್, ಆಶ್ರಯ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ. ನಾವು ಈ ಹಿಂದೆ ಒಂದು 25 ವರ್ಷಗಳ ಹಿಂದೆನೆ ಸ್ವಚ್ಛ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಸಂಸ್ಥೆ, ಎಲ್ಲ ಸಮಾನ ಮನಸ್ಕರು ಸೇರಿ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ವಿ. ಅದರ ಉದ್ದೇಶ ಮೇಯ್ನ್ ನಮ್ದು ಈ ನಮ್ಮ ಪುಟ್ಟ ನಗರವನ್ನು ಸುಂದರ ಸ್ವಚ್ಛ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಎಲ್ಲ ಶುರು ಮಾಡಿದ್ವಿ. ಎಲ್ಲಿ ನೋಡಿದ್ರು ಕಸ. ಎಂಟ್ರೆನ್ಸಸ್ ಅಲ್ಲಂತೂ ಬಂದವರು ಮೂಗ್ ಮುಚ್ಕೊಂಡು ಹೋಗ್ಬೇಕು, ಇಲ್ಲ ನಾವೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಅಷ್ಟು ಒಂದು ದುಸ್ಥಿತಿ ಬಂದಿದೆ ನಮ್ಮ ನಗರಕ್ಕೆ. ಇಷ್ಟು ಸುಂದರವಾದ ಸ್ಥಳನ ಹೀಗೆ ಈ ರೀತಿ ಬಿಟ್ಟಿರೋದು ನಮ್ಗೆ ತುಂಬಾನೇ ಬೇಜಾರು. ಎಲ್ಲರೂ ಗಮನ ಕೊಟ್ರೆ, ಜನಪ್ರತಿನಿಧಿಗಳು, ನಗರಸಭೆ ಅಧಿಕಾರಿಗಳು ಎಲ್ಲರೂ ಒಂದು ಗಮನ ಕೊಟ್ಟು, ಸಂಘ ಸಂಸ್ಥೆಗಳೆಲ್ಲ ಸಹಾಯ ಹಸ್ತ ನೀಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದ್ರೆ ನಮ್ದು ಈ ಪುಟ್ಟ ನಗರನ ನಿಜವಾಗ್ಲೂ ಒಂದು ಮಾದರಿಯ ನಗರವನ್ನಾಗಿ ಮಾಡ್ಬೋದು. ಶಾಸಕರಾದವರಿಗೂ ಕೂಡ ಆಸಕ್ತಿ ಬೇಕು ಅನ್ಸುತ್ತಲ್ವಾ? ಶಾಸಕರಾದವರು ಶ್ರೀಮಾನ್ ತಮ್ಮಯ್ಯನವರು ಈಗ 3 ವರ್ಷ ಆಗಿದೆ. ಅವರು 20 ವರ್ಷದ ನಂತರ ಒಂದು ಬದಲಾವಣೆಯನ್ನು ಕಂಡಾಗ ನಮಗೂ ತುಂಬಾ ಹರ್ಷ ಪಟ್ವಿ. ಇನ್ನಾದ್ರೂ ನಮ್ಮ ನಗರ ಒಂದು ಉತ್ತಮವಾದ ಇದನ್ನ ಪ್ರತಿಕ್ರಿಯೆ ಬರ್ಬೋದು. ನಗರ ಅಲ್ಲಿ ಹದಗೆಟ್ಟಿರೋ ಕೆರೆಗಳು, ಸ್ಪೆಷಲಿ ನಮ್ದು ಕೋಟೆ ಕೆರೆ ಮತ್ತೆ ಬಸವನಹಳ್ಳಿ ಕೆರೆ, ನಾವು ತುಂಬಾ ಪ್ರಯತ್ನ ಪಟ್ವಿ ಅದನ್ನ ಇಂಪ್ರೂವ್ ಮಾಡಕ್ಕೆ ಅಂತ, ಆಗ್ಲಿಲ್ಲ. ಇವ್ರು ಬಂದಾಗ ನಾವು ನಿಜವಾಗ್ಲೂ ಸಂತೋಷ ಪಟ್ಟು ಅದು ಆ ಕಾರ್ಯ ಆಗ್ಬೋದು, ಕೆರೆಗಳೆಲ್ಲ ಜೀರ್ಣೋದ್ಧಾರ ಆಗಿ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ಅವರು ಬಂದು ಎಲ್ಲ ನೋಡ್ಬಿಟ್ಟು ಭರವಸೆ ಕೊಟ್ರು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೂ 3 ವರ್ಷ ಆದ್ರೂ ಇನ್ನೂ ಆಗಿಲ್ಲ. ಅವ್ರಿಗೆ ಅವರಾದ ಏನಾದ್ರು ಕಟ್ಟುನಿಟ್ಟುಗಳು ಇರ್ಬೋದು, ಆದ್ರೆ ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ನಾವು ಶಾಸಕರನ್ನ ಕೇಳ್ಕೊತೀವಿ. ಅದು ಸ್ವಚ್ಛತೆ ಕಾಪಾಡ್ಬೇಕು ಅಂದ್ರೆ ಅಲ್ಲಲ್ಲೇ CC ಕ್ಯಾಮ್ರಾಗಳನ್ನ ಇಡ್ಬೇಕು, ಕೆರೆ ಹತ್ರ ಎಲ್ಲ ಎಂಟ್ರೆನ್ಸಿಗೆ ಕ್ಯಾಮ್ರಾ ಇಟ್ಬಿಟ್ಟು ಹಂಗ್ ಮಾಡೋ ಕಸ ಎಸೆಯೋ ಜನರನ್ನ ಮುಲಾಜ್ ಇಲ್ದೆ ದಂಡ ಹಾಕ್ಬೇಕು. ಇದ್ರಲ್ಲಿ ಯಾವ ತರ ಪಾಲಿಟಿಕಲ್ ರಾಜಕೀಯವನ್ನು ಬೆರೆಸದೆ ಯಾರು ಹಾಕ್ತಾರೋ ಅವರಿಗೊಂದು ಶಿಕ್ಷೆ ದಂಡ ಅಂತ ಮಾಡದೇ ಇದ್ರೆ ನಮ್ ನಗರ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಹೇಳ್ತಾರೆ, ಹಸಿರೀಕರಣ ಮಾಡ್ತೀವಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ನೀವು ಬಹಳಷ್ಟು ಗಿಡ ನೆಡೋ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಎಲ್ಲ ಆಯ್ತು. ಆ ಹಸಿರೀಕರಣ ಆಗಿದ್ಯಾ? ಹಸಿರೀಕರಣ ಇನ್ನೂ ಆಗ್ಬೇಕಾಗಿದೆ, ನಾವು ಮಾಡ್ತಾ ಇದೀವಿ. ಈಗ ನಮ್ಗೆ ಫಸ್ಟ್ ನಾವು ಲಾಸ್ಟ್ ಇಯರ್
ಎನ್ವಿರಾನ್ಮೆಂಟಲ್ ಡೇ ದಿವಸ ಗಿಡ ನೆಟ್ಟು ಶಾಸಕರನ್ನೇ ಕರೆದಿದ್ವಿ. ಅವರು ಬಂದು ನೆಟ್ಬಿಟ್ಟು ನಿಮ್ಗೆಲ್ಲ ಎನ್ಕರೇಜ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದ್ರ ಏನು ಇದಾಗಿಲ್ಲ, ಎನ್ಕರೇಜ್ಮೆಂಟ್ ಆಗಿಲ್ಲ. ತಮ್ಮಯ್ಯನವರು ಹಸಿರೀಕರಣ ಮಾಡೋದನ್ನ ಮುಂದುವರಿಸ್ಲಿ, ಜಾಸ್ತಿ ಹೆಚ್ಚಾಗಿ ಮಾಡಿದ್ರೆ ಮಲೆನಾಡು ಅಂತ ಅನ್ಸ್ಕೊಂಡಿರೋ ನಮ್ಮ ನಗರನೇ ಹಸಿರೇ ಇಲ್ದಂಗೆ ಒಂಥರ ಒಣಗಿದ ಇದಾದಂಗಾಗಿದೆ. ಸೊ ಹಸಿರುಕರಣ ಜಾಸ್ತಿ ಆಗ್ಲೇಬೇಕು, ಅದಕ್ಕೂ ಒಂದ್ ಸ್ವಲ್ಪ ಒತ್ತು ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ನೋಡಿ ಎಂಟ್ರೆನ್ಸ್ ನೋಡಿದ್ರೆ, ಎಂಟ್ರೆನ್ಸ್ ನೋಡಿದ ತಕ್ಷಣ ಅಂದ್ರೆ ಹಾಳು ಬಿದ್ದಂಗೆ ಊರು. ಹೌದು. ಏನಾಗಿದೆ ಈ ಊರಲ್ಲಿ ಜಿಲ್ಲಾ ಕೇಂದ್ರ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಒಂದು ಯಾವ್ದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಸಿಟಿ ಮಾಡ್ಬೋದು. ಆ ಕಾನ್ಸೆಪ್ಟ್ ಶಾಸಕರಿಗೆ ಇಲ್ಲ ಅಂತ ಕಾನ್ಸೆಪ್ಟ್ ಇದೆ, ಅವ್ರಿಗೆ ಅಡಚಣೆಗಳು ಏನಿದೆ ಅಂತ ನಮಗೂ ಗೊತ್ತಾಗಲ್ಲ. ಅವರಿಗೆ ಹಣದ ಅಡಚಣೆ ಇರ್ಬೋದು, ಅನುದಾನ ಕಡಿಮೆ ಇರ್ಬೋದು, ಏನು ಅಂತ ಗೊತ್ತಿಲ್ಲ. ಆದ್ರೂ ನೀವು ಹೇಳಂಗೆ ನಗರ ಎಂಟ್ರೆನ್ಸಸ್ ಅಂತೂ ಬಹಳ ಹಾಳಾಗಿದೆ. ಬಂದವರೆಲ್ಲ ಹೇಳಿದ್ನಲ್ಲ ಆಗ್ಲೇ, ನಾವೇ ನಾಚಿಕೆ ಪಡ್ಕೋಬೇಕು ಇಲ್ಲಿ ಸಿಟಿಸನ್ಸ್. ಆ ತರ ಇದೆ ವಾತಾವರಣ. ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ನಮ್ಗನ್ಸುತ್ತೆ.